ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 15ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ದುಃಖಗಳು. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯೇ ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಯೆಶಾಯ 53:4. ಜೀವನದ ಸಂತೋಷಗಳಲ್ಲಿ ಹಂಚಿಕೊಳ್ಳಲು ಅನೇಕರು ಒಟ್ಟುಗೂಡುತ್ತಾರೆ. ಅನೇಕರು ಸಮೃದ್ಧದ ಸಂಪತ್ತನ್ನು ಆನಂದಿಸಲು ಸೇರುತ್ತಾರೆ. ಖ್ಯಾತಿ ಮತ್ತು ಯಶಸ್ಸು ಇದ್ದಾಗ ಲೆಕ್ಕವಿಲ್ಲದಷ್ಟು ಜನರು ನಿಮ್ಮ ಹತ್ತಿರ ಇರಲು ಬಯಸುತ್ತಾರೆ. ಆದರೆ ನಮ್ಮ ನೋವುಗಳು, ದುಃಖಗಳು ಮತ್ತು ಹೋರಾಟಗಳಲ್ಲಿ ಹಂಚಿಕೊಳ್ಳಲು ಯಾರು ಇದ್ದಾರೆ? ಒಬ್ಬನೇ ಒಬ್ಬನಿದ್ದಾನೆ, ಯೇಸು ಕ್ರಿಸ್ತನು. ಅವನು ಸ್ವರ್ಗದ ಮಹಿಮೆಯನ್ನು ತೊರೆದು ನಮಗಾಗಿ ಭೂಮಿಗೆ ಬಂದನು. ಅವನು ತಂದೆಯಾದ ದೇವರ ಮಗನ ಸ್ಥಾನವನ್ನು ತ್ಯಜಿಸಿ ಸೇವಕನ ರೂಪವನ್ನು ಧರಿಸಿದನು. ಮಹಿಮೆಯ ರಾಜನು ನಮ್ಮ ನೋವು ಮತ್ತು ದುಃಖದಲ್ಲಿ ಹಂಚಿಕೊಳ್ಳಲು ಮನುಷ್ಯನ ರೂಪವನ್ನು ತೆಗೆದುಕೊಂಡನು. ಅವನು ನಮ್ಮ ಪರವಾಗಿ ಹಸಿವು ಮತ್ತು ಬಾಯಾರಿಕೆಯನ್ನು ಸಹಿಸಿಕೊಂಡನು. ಈ ಜೀವನದಲ್ಲಿ ನಾವು ಎದುರಿಸುವ ರೀತಿಯೇ ದುಃಖದೊಂದಿಗೆ ಅವನು ನಮ್ಮಂತೆಯೇ ಪರಿಚಿತನಾದನು. ಅದಕ್ಕಿಂತ ಹೆಚ್ಚಾಗಿ ಅವನು ನಮಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿದನು ಮತ್ತು ನಮ್ಮ ಪಾಪಗಳಿಗಾಗಿ ಶಿಲುಬೆಯನ್ನು ಹೊತ್ತಿದನು. ಅವನು ನಮ್ಮ ಹೃದಯದ ಹೊರೆಗಳನ್ನು ತಿಳಿದಿದ್ದಾನೆ. ಮನುಷ್ಯನ ಹೃದಯದಲ್ಲಿನ ಚಿಂತೆಯು ಖಿನ್ನತೆಯನ್ನು ಉಂಟು ಮಾಡುತ್ತದೆ. ಜ್ಞಾನೋಕ್ತಿಗಳು 12:25. ದುಡುಕಿನ ಮತ್ತು ನೋವುಂಟು ಮಾಡುವ ಮಾತುಗಳು ನಮ್ಮ ಹೃದಯಗಳನ್ನು ಕತ್ತಿಯಂತೆ ಚುಚ್ಚುತ್ತವೆ. ಕತ್ತಿಯ ಇರುವಿಕೆಯಂತೆ ಮಾತನಾಡುವವನು ಇದ್ದಾನೆ. ಜ್ಞಾನೋಕ್ತಿಗಳು 12:18. ಸತ್ಯವೇದವು ನಮ್ಮನ್ನು ಎಚ್ಚರಿಸುತ್ತದೆ ಮತ್ತು ಮೋಸದ ನಾಲಿಗೆ ಹರಿತವಾದ ಕ್ಷೌರದ ಕತ್ತಿಯಂತೆ. ಕೀರ್ತನೆಗಳು 52:2. ಯೇಸು ಈ ನೋವುಗಳಲ್ಲಿ ಸ್ವಇಚ್ಛೆಯಿಂದ ಭಾಗವಹಿಸಿದನು. ನಾವು ದುಃಖ ಮತ್ತು ಕಣ್ಣೀರನ್ನು ಎದುರಿಸುತ್ತೇವೆ ಎಂದು ತಿಳಿದಿದ್ದ ಅವನು ನಮ್ಮ ಗಾಯಗಳನ್ನು ತನ್ನ ಮೇಲೆ ತೆಗೆದುಕೊಂಡನು. ಕಾರಣವಿಲ್ಲದೆ ಅವನು ತನ್ನ ಹೃದಯ ಮತ್ತು ದೇಹದಲ್ಲಿ ನೋವನ್ನು ಹೊತ್ತುಕೊಂಡನು ಮತ್ತು ತಾಳ್ಮೆ ಮತ್ತು ಪ್ರೀತಿಯಿಂದ ಅದನ್ನು ಸಹಿಸಿಕೊಂಡನು. ದೇವರ ಮಕ್ಕಳೇ, ನೀವು ದುಃಖದ ಹಾದಿಯಲ್ಲಿ ಸಾಗುತ್ತಿದ್ದೀರಾ? ನೀವು ದುಃಖದಿಂದ ಭಾರವಾಗಿದ್ದೀರಾ? ನಮ್ಮ ಪ್ರೀತಿಯ ಕರ್ತನಾದ ಯೇಸುವಿನ 5 ಗಾಯಗಳನ್ನು ಧ್ಯಾನಿಸಿ. ಅವನು ನಿಮ್ಮ ಕಷ್ಟದಲ್ಲಿ ನಿಮ್ಮೊಂದಿಗಿದ್ದಾನೆ ಮತ್ತು ನಿಮ್ಮ ಪ್ರತಿಯೊಂದು ನೋವನ್ನು ಹಂಚಿಕೊಳ್ಳುತ್ತಾನೆ ಎಂಬುದನ್ನು ನೆನಪಿಡಿ. ನೀವು ಯೆಶಾಯ 53 ಓದಿದಾಗಲೆಲ್ಲ ನಿಮ್ಮ ದುಃಖಗಳನ್ನು ಹೊತ್ತುಕೊಂಡ ಮತ್ತು ನಿಮ್ಮ ದುಃಖವನ್ನು ಹೊತ್ತ ಕರ್ತನಿಗೆ ನಿಮ್ಮ ಹೃದಯವು ಸ್ತುತಿಯಿಂದ ತುಂಬಿ ತುಳುಕಲಿ. ಶಿಲುಬೆಯ ಬುಡದಲ್ಲಿ ಮೊಣಕಾಲೂರಿ ಕಲ್ವಾರಿಯ ಪ್ರೀತಿಯನ್ನು ಚಿಂತಿಸಿರಿ. ತನ್ನ ಮುಳ್ಳಿನ ಕಿರೀಟದಿಂದ ನಮ್ಮನ್ನು ಬಂಧಿಸುವ ಮತ್ತು ಹಿಂಬಾಲಿಸುವ ಪ್ರತಿಯೊಂದು ಶಾಪವನ್ನು ಅವನು ಮುರಿದನು. ತನ್ನ ಮೊಳೆಗಳಿಂದ ಚುಚ್ಚಿದ ಕೈಗಳಿಂದ ಅವನು ನಮ್ಮನ್ನು ಪಾಪದಿಂದ ಶುದ್ಧೀಕರಿಸುತ್ತಾನೆ. ನಮಗಾಗಿ ಗಾಯಗೊಂಡು ರಕ್ತ ಸುರಿಯಲ್ಪಟ್ಟ ಕರ್ತನಾದ ಯೇಸು ಸೈತಾನನ ಶಕ್ತಿಗಳನ್ನು ಸೋಲಿಸಿ ನಮಗೆ ಜಯವನ್ನು ನೀಡುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನನ್ನಲ್ಲಿ ನಿಮಗೆ ಶಾಂತಿ ದೊರೆಯುವಂತೆ ನಾನು ಇವುಗಳನ್ನು ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟವಿರುತ್ತದೆ, ಆದರೆ ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಯೋಹಾನ 16:33. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.